ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ತುಲಾ ರಾಶಿಯವರ ಅಕ್ಟೋಬರ್ 2025ರಲ್ಲಿ ಮಾಸ ಭವಿಷ್ಯ, ಗ್ರಹಗಳ ಗೋಚಾರ ಫಲ, ಗ್ರಹಸ್ಥಿತಿ, ದೈನಂದಿನ ಜೀವನ, ಉದ್ಯೋಗ, ವ್ಯಾಪಾರ, ಹಣಕಾಸು, ಶಿಕ್ಷಣ, ದಾಂಪತ್ಯ ಜೀವನ, ಪ್ರೇಮ ಸಂಬಂಧ, ಆರೋಗ್ಯ, ಮಕ್ಕಳ ಭವಿಷ್ಯ, ಆಧ್ಯಾತ್ಮಿಕತೆ ಮತ್ತು ಯಾವ ಪರಿಹಾರ ಮಾಡಿದರೆ ಉತ್ತಮವಾದ ಸುಫಲ ಸಿಗುತ್ತೆ ಅಂತಲೂ ತಿಳಿಸ್ಕೊಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಮತ್ತು ಆತ್ಮಗಳ ಜೊತೆ ಲೀನವಾಗಿರುವ ಪರಮೇಶ್ವರನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಗ್ರಹಗಳ ಸ್ಥಿತಿ ಅಕ್ಟೋಬರ್ 2025ರಲ್ಲಿ ತುಲಾ ರಾಶಿಯವರಿಗೆ ಯಾವ ಥರ ಇರುತ್ತೆ ಅಂದರೆ, ಸೂರ್ಯ ಅಕ್ಟೋಬರ್ ತಿಂಗಳ ಮೊದಲ ಭಾಗದಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರ ನಡೆಸಿ ನಂತರ ಅಕ್ಟೋಬರ್ 17ರಂದು ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ. ಇದು ವ್ಯಕ್ತಿತ್ವ, ಆತ್ಮವಿಶ್ವಾಸ ಮತ್ತು ಹೊಸ ಆರಂಭಗಳ ಮೇಲೆ ಸಂಕೇತವಾಗಿದೆ. ಹಾಗೂ ಚಂದ್ರ ಸಂಪೂರ್ಣ ತಿಂಗಳಲ್ಲಿ ಚಂದ್ರನ ಹಾದಿ ಪ್ರತಿ 2.5 ದಿನಗಳಿಗೊಮ್ಮೆ ಬದಲಾಗುತ್ತದೆ. ಹುಣ್ಣಿಮೆ ಅಕ್ಟೋಬರ್ 7ರಂದು ತುಲಾ ರಾಶಿಗೆ ವಿಶೇಷವಾಗಿ ಫಲವನ್ನು ತರುತ್ತದೆ. ಮನಸ್ಸಿನ ಶಾಂತಿ ಹಾಗೂ ಪ್ರಜ್ಞೆ ಬೆಳೆಯುವ ಕಾಲವಾಗಿದೆ. ಹಾಗೂ ಕುಜ ಕುಂಭ ರಾಶಿಯಲ್ಲಿ ಕುಜನು ಸ್ಥಿತಿ ಹೊಂದಿರುವುದರಿಂದ ಪಾಠ, ಕಲಿಕೆ, ಮಕ್ಕಳ ಭಾಗ್ಯ, ಪ್ರೇಮ ಜೀವನದಲ್ಲಿ ತೀವ್ರತೆ ಹೆಚ್ಚಾಗುತ್ತದೆ. ಧೈರ್ಯ ಹೆಚ್ಚುವ ಕಾಲ ಎಂದರೆ ತಪ್ಪಾಗುವುದಿಲ್ಲ. ಹಾಗೂ ಬುಧ ತುಲಾ ರಾಶಿಯಲ್ಲಿ ಅಕ್ಟೋಬರ್ 9ರಂದು ಬುಧನು ಪ್ರಬಲ ಸ್ಥಿತಿಗೆ ಬರುತ್ತಾನೆ. ಮಾತು, ಸಂವಹನ, ಬರವಣಿಗೆ, ಒಪ್ಪಂದಗಳು ಹಾಗೂ ವ್ಯಾಪಾರದಲ್ಲಿ ಉತ್ತಮ ಸಾಧನೆ ಸಿಗುತ್ತದೆ. ಹಾಗೂ ಗುರು ಬೃಹಸ್ಪತಿ ಮಹಾರಾಜನು ವೃಷಭ ರಾಶಿಯಲ್ಲಿ ಗುರುನು ವಕ್ರ ಸ್ಥಿತಿಯಲ್ಲಿದ್ದು ಧನ ಹಾಗೂ ಹೂಡಿಕೆ ವಿಚಾರದಲ್ಲಿ ಎಚ್ಚರಿಕೆ ತರಿಸುತ್ತಾನೆ. ಹಾಗೂ ಶುಕ್ರ ಸಿಂಹ ರಾಶಿಯಲ್ಲಿ ಶುಕ್ರನು ಚಲಿಸುವುದರಿಂದ ಸ್ನೇಹ, ಪ್ರೀತಿ, ಕಲಾ, ಸಂಗೀತ ಹಾಗೂ ಗೌರವ ದೊರೆಯುವ ಕಾಲ ಅಂದರೆ ತಪ್ಪಾಗುವುದಿಲ್ಲ. ಶನಿ ಕುಂಭ ರಾಶಿಯಲ್ಲಿ ಶನಿಯು ವಕ್ರಸ್ಥಿತಿ ಇನ್ನೂ ಮುಂದುವರಿಯುತ್ತಿದ್ದು ಕಾರ್ಯಗಳಲ್ಲಿ ತಡೆ, ಅಡೆತಡೆ, ಆದರೆ ಕೊನೆಯಲ್ಲಿ ಶ್ರಮಕ್ಕೆ ಫಲ ಸಿಗುತ್ತದೆ. ಹಾಗೂ ರಾಹು ಮತ್ತು ಕೇತು ರಾಹು ಮೇಷದಲ್ಲಿ, ಕೇತು ತುಲಾದಲ್ಲಿರುವುದರಿಂದ ನಿಮ್ಮ ವ್ಯಕ್ತಿತ್ವದ ಮೇಲೆ ಒತ್ತಡ ಆದರೂ ಆಧ್ಯಾತ್ಮಿಕತೆ ಬೆಳವಣಿಗೆ ಸಾಧ್ಯತೆ ಇರುತ್ತದೆ. ಇದು ಗ್ರಹಗಳ ಗೋಚಾರ ಫಲ. ಆದರೆ ತುಲಾ ರಾಶಿಯವರಿಗೆ ಉದ್ಯೋಗ ಮತ್ತು ವೃತ್ತಿ ಜೀವನ ಯಾವ ಥರ ಇರುತ್ತೆ ಅಂದರೆ, ತಿಂಗಳ ಆರಂಭದಲ್ಲಿ ಹುದ್ದೆ ಬದಲಾವಣೆ ಅಥವಾ ವರ್ಗಾವಣೆ ಅನುಭವಿಸಬಹುದು. ಮೇಲಾಧಿಕಾರಿಗಳು ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಹೊಂದಿದ್ದರೂ ಕೊನೆಯಲ್ಲಿ ನಿಮ್ಮ ಪ್ರಾಮಾಣಿಕತೆಯೇ ಮೆಚ್ಚುಗೆಯನ್ನು ಪಡೆಯುತ್ತದೆ. ಸರ್ಕಾರಿ ಉದ್ಯೋಗದಲ್ಲಿ ಇರುವವರು ಹೊಸ ನಿಯಮಗಳು ಮತ್ತು ಜವಾಬ್ದಾರಿಗಳ ಒತ್ತಡವನ್ನು ಅನುಭವಿಸಬಹುದು. ಖಾಸಗಿ ಉದ್ಯೋಗದಲ್ಲಿ ಇರುವವರಿಗೆ ಹೊಸ ಪ್ರಾಜೆಕ್ಟ್ಗಳು, ವಿದೇಶ ಸಂಬಂಧಿತ ಕೆಲಸಗಳಿಗೆ ಅವಕಾಶವನ್ನು ಪಡೆಯಬಹುದು. ತಿಂಗಳ ಕೊನೆಯ ವಾರದಲ್ಲಿ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ವ್ಯಾಪಾರ ಮತ್ತು ಉದ್ಯಮ ಭವಿಷ್ಯ ಯಾವ ಥರ ಇರುತ್ತೆ ಅಂದರೆ, ವ್ಯವಹಾರದಲ್ಲಿ ಹೂಡಿಕೆ ಮಾಡಿದವರು ಪ್ರಾರಂಭದಲ್ಲಿ ಸಣ್ಣ ತೊಂದರೆ ಎದುರಿಸಬಹುದು. ಹೊಸ ಪಾಲುದಾರರೊಂದಿಗೆ ಎಚ್ಚರಿಕೆಯಿಂದ ಮುನ್ನಡೆದರೆ ಲಾಭವಿರುತ್ತದೆ. ವಿದೇಶದಿಂದ ಬರುವ ಆರ್ಡರ್ಗಳು, ಆನ್ಲೈನ್ ವ್ಯವಹಾರಗಳು ಈ ತಿಂಗಳ ಲಾಭ ತರುತ್ತವೆ. ಕೃಷಿ, ರಿಯಲ್ ಎಸ್ಟೇಟ್, ನಿರ್ಮಾಣ ಕಾರ್ಯಗಳಲ್ಲಿ ಇರುವವರಿಗೆ ಅಕ್ಟೋಬರ್ 2ನೇ ವಾರದಿಂದ ಉತ್ತಮ ಲಾಭ ದೊರೆಯುತ್ತದೆ. ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಹಣಕಾಸಿನ ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ, ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುತ್ತವೆ. ಕುಟುಂಬದ ಆರೋಗ್ಯದ ಅಥವಾ ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚಾಗಬಹುದು. ಆದಾಯ ಬರುವ ಮಾರ್ಗಗಳಿದ್ದರೂ ಉಳಿಕೆ ಸಾಕಷ್ಟು ಕಷ್ಟವಾಗಿರುತ್ತದೆ. ಹೂಡಿಕೆ ವಿಚಾರದಲ್ಲಿ ತಿಂಗಳ ಮಧ್ಯಭಾಗದಿಂದ ನಂತರ ಸಮಯ ಉತ್ತಮವಾಗಿರುತ್ತದೆ. ಆಗ ಹಣಕಾಸಿನಲ್ಲಿ ಹೆಚ್ಚಳವಾಗಬಹುದು. ಚಿನ್ನ, ಬೆಳ್ಳಿ ಖರೀದಿ, ಭೂಮಿ ಹೂಡಿಕೆ ಒಳ್ಳೆಯದು. ಹಾಗೂ ತುಲಾ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ಥರ ಇರುತ್ತೆ ಅಂದರೆ, ಈ ತಿಂಗಳ ಭವಿಷ್ಯ ತಿಂಗಳ ಆರಂಭದಲ್ಲಿ ಏಕಾಗ್ರತೆ ಕೊರತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಗುರುಗ್ರಹದ ಅನುಕೂಲದಿಂದ ಕೊನೆಯ ವಾರದಲ್ಲಿ ಉತ್ತಮ ಫಲ ಸಿಗುತ್ತದೆ. ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದವರಿಗೆ ಸಹಾಯ ದೊರೆಯುತ್ತದೆ. ಕಲಾ, ಸಂಗೀತ, ಕಾನೂನು, ಲೆಕ್ಕಪತ್ರ ವಿಭಾಗದಿಂದ ಈ ತಿಂಗಳು ಫಲಪ್ರದವಾಗಿರುತ್ತದೆ. ಇದು ಉತ್ತಮವಾದ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಅಕ್ಟೋಬರ್ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಪ್ರೇಮ ಮತ್ತು ದಾಂಪತ್ಯ ಜೀವನ ಯಾವ ಥರ ಇರುತ್ತೆ ಅಂದರೆ, ಪ್ರೀತಿಯ ಜೀವನದಲ್ಲಿ ಮೊದಲ 2 ವಾರದಲ್ಲಿ ಸಣ್ಣ ತಪ್ಪು ಭಾವನೆಗಳು ಉಂಟಾಗಬಹುದು. ಪರಸ್ಪರ ನಂಬಿಕೆ, ಸಂಭಾಷಣೆ ಹೆಚ್ಚಿಸಿದರೆ ಬಾಂಧವ್ಯ ಬಲವಾಗಿರುತ್ತದೆ ಎಂದು ಸೂಚಿಸಲಾಗುತ್ತದೆ. ವಿವಾಹಿತರಿಗೆ ಸಂಗಾತಿಯ ಆರೋಗ್ಯ, ಮನೋಭಾವದಲ್ಲಿ ಬದಲಾವಣೆ ಕಂಡುಬರುತ್ತದೆ.
ತಿಂಗಳ ಕೊನೆಯ ಭಾಗದಲ್ಲಿ ಕುಟುಂಬದಲ್ಲಿ ಸಂತೋಷ, ಹೊಸ ಸದಸ್ಯರ ಆಗಮನದಿಂದ ಆನಂದಮಯ ಜೀವನವನ್ನು ನಡೆಸಲು ಸಾಧ್ಯತೆವಾಗಿರುತ್ತದೆ. ಹಾಗೂ ಕುಟುಂಬ ಮತ್ತು ಸಾಮಾಜಿಕ ಜೀವನ ಹೇಗಿರುತ್ತೆ ಅಂದರೆ, ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅಣ್ಣ ತಮ್ಮ, ಅಕ್ಕ ತಂಗಿಯರೊಂದಿಗೆ ಆರ್ಥಿಕ ವಿಚಾರದಲ್ಲಿ ಅಸಮಾಧಾನ ಉಂಟಾಗಬಹುದು. ಸ್ವಲ್ಪ ಜಾಗರೂಕರಾಗಿರಿ. ಸಾಮಾಜಿಕ ಕಾರ್ಯಕ್ರಮಗಳು, ಮದುವೆ, ಹಬ್ಬ, ಜಾತ್ರೆಗಳಲ್ಲಿ ಭಾಗವಹಿಸಿದವರು ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವವರು. ಪಿತೃ ಕಾರ್ಯ, ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗುವ ಅವಕಾಶ ಸಿಗುತ್ತದೆ. ಹಾಗೂ ತುಲಾರಾಶಿಯವರ ಆರೋಗ್ಯ ಭವಿಷ್ಯವನ್ನು ನೋಡುವುದಾದರೆ, ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು, ಹೊಟ್ಟೆ ನೋವು ಕಾಡಬಹುದು. ರೋಗ, ಮಧುಮೇಹ ಇರುವವರು ಆಹಾರ ನಿಯಮ ಪಾಲಿಸಬೇಕು. ಇದು ನಿಮಗೆ ಉತ್ತಮವಾದ ಎಚ್ಚರಿಕೆ ಅಂತಲೇ ಹೇಳಬಹುದು. ವ್ಯಾಯಾಮ, ಯೋಗ, ಧ್ಯಾನ ಅನುಸರಿಸುವುದರೆ ಉತ್ತಮ ಆರೋಗ್ಯ ಲಾಭ ಸಿಗುತ್ತದೆ. ತಿಂಗಳ ಕೊನೆಯ ವಾರದಲ್ಲಿ ಚೇತರಿಕೆ ಹೆಚ್ಚು ಸಾಧ್ಯತೆ ಇರುತ್ತದೆ. ಇದರಲ್ಲಿ ನಿಮಗೆ ಆರೋಗ್ಯದಲ್ಲಿ ಉತ್ತಮವಾದ ಸುಧಾರಣೆ ಕಾಣಬಹುದು. ಹಾಗೂ ತುಲಾರಾಶಿಯವರ ಮಕ್ಕಳ ಭವಿಷ್ಯ. ಅಕ್ಟೋಬರ್ನಲ್ಲಿ ಮಕ್ಕಳು ಈ ತಿಂಗಳು ಆರಂಭದಲ್ಲಿ ಅಧ್ಯಯನದಲ್ಲಿ ಏಕಾಗ್ರತೆ ಕಡಿಮೆ ಇರುತ್ತದೆ. ಕ್ರೀಡೆ, ಕಲಾತ್ಮಕ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಯುವಕರಿಗೆ ಉದ್ಯೋಗ ಅಥವಾ ವಿದೇಶ ಪ್ರವಾಸದ ಅವಕಾಶಗಳು ಕೂಡಿ ಬರುತ್ತವೆ. ಅಕ್ಟೋಬರ್ 2025ರಲ್ಲಿ ತುಲಾರಾಶಿಯವರಿಗೆ ಪರೀಕ್ಷೆಯ ಸಮಯವಿದ್ದರೂ ಶ್ರಮಿಸಿದರೆ ಹೆಚ್ಚು ಯಶಸ್ಸು ಸಿಗುತ್ತದೆ. ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ನಿಧಾನವಾದ ಬೆಳವಣಿಗೆ, ಕುಟುಂಬದಲ್ಲಿ ಕೆಲವು ಸಣ್ಣ ತೊಂದರೆಗಳು, ಹಣಕಾಸಿನಲ್ಲಿ ಖರ್ಚು. ಆದರೆ ಕೊನೆಯಲ್ಲಿ ಸಂತೋಷ ದೊರೆಯುವ ತಿಂಗಳು ಅಂದರೆ ನಿಮಗೆ ಇದು ಉತ್ತಮವಾದ ತಿಂಗಳು ಅಂತಲೇ ಹೇಳಬಹುದು. ಅಕ್ಟೋಬರ್ 2025 ತುಲಾರಾಶಿಯವರಿಗೆ ಮಿಶ್ರಿತ ಆದರೆ ಬಹುಪಾಲು ಉತ್ತಮ ಫಲಗಳನ್ನು ನೀಡುವಂಥದ್ದಾಗಿದೆ. ನಿಮ್ಮ ವೈಯಕ್ತಿಕ ಆಕರ್ಷಣೆ ಹೆಚ್ಚುವ ಸಮಯ ಆಗಿದೆ. ಹೊಸ ಪರಿಚಯಗಳು, ವೃತ್ತಿ ಬೆಳವಣಿಗೆ ಹಾಗೂ ಕುಟುಂಬದಲ್ಲಿ ಸಂತೋಷವನ್ನು ತರಲಿದೆ. ಆದರೆ ಆರೋಗ್ಯ, ಹಠಾತ್ ವೆಚ್ಚಗಳು ಹಾಗೂ ದಾಂಪತ್ಯ ಜೀವನದಲ್ಲಿ ಅಲ್ಪ ತೊಂದರೆಗಳು ಇರಬಹುದು. ಸ್ವಲ್ಪ ಜಾಗರೂಕರಾಗಿರಿ. ತುಲಾರಾಶಿಯವರು ಶನಿ, ಗುರು, ರಾಹು, ಕೇತು, ಕುಜ, ಶುಕ್ರ, ಸೂರ್ಯ, ಬುಧ, ಚಂದ್ರ ಇವುಗಳ ನಿತ್ಯ ಬದಲಾವಣೆಯಿಂದ ತಮ್ಮ ಜೀವನದಲ್ಲಿ ಹಲವಾರು ಅನುಭವಗಳು ಪಡೆಯುವವರು. ಈ ಆರಂಭದಲ್ಲಿ ಮುಖ್ಯವಾಗಿ ಸೂರ್ಯನ ತುಲಾರಾಶಿಯೊಳಗೆ ಪ್ರವೇಶಿಸುವ ಕಾರಣ ಆತ್ಮಬಲ, ಮನಸ್ಸಿನ ಸ್ಪಷ್ಟತೆ, ಹೊಸ ದಾರಿಯ ಹುಡುಕಾಟ ಹೆಚ್ಚುತ್ತದೆ. ಶನಿಗ್ರಹ ಕುಂಭರಾಶಿಯಲ್ಲಿ ಪಂಚಮ ದೃಷ್ಟಿ ನೀಡುವುದರಿಂದ ಕೆಲಸ, ವ್ಯಾಪಾರ ಮತ್ತು ಶಿಕ್ಷಣದಲ್ಲಿ ಪರೀಕ್ಷೆಯ ಕಾಲವಿದ್ದರೂ ತುಲಾರಾಶಿಯವರ ಶ್ರಮದ ಪ್ರತಿಫಲ ದೊರೆಯುವುದು ಖಚಿತ. ಹಾಗೂ ತುಲಾರಾಶಿಯವರಿಗೆ ಪರಿಹಾರವಾಗಿ ಉತ್ತಮವಾದ ಶುಭಫಲಗಳಿಗಾಗಿ ಈ ಸೂಚನೆಯನ್ನು ನೀಡಲಾಗಿದೆ. ಈ ತಿಂಗಳಲ್ಲಿ ತುಲಾರಾಶಿಯವರು ದುರ್ಗಾ ಲಕ್ಷ್ಮೀದೇವಿ ಪೂಜೆ ಮಾಡಿದರೆ ಉತ್ತಮವಾದ ಶುಭಫಲ ಸಿಗುತ್ತೆ. ಪ್ರತಿದಿನ ಶ್ರೀ ಸೂಕ್ತ, ಲಕ್ಷ್ಮೀ ಅಷ್ಟೋತ್ತರ, ಶತನಾಮಾವಳಿ ಪಠಣ ಮಾಡಿದರೆ ಕಷ್ಟ ಸಂಭವಿಸಿದರೆ ದೂರವಾಗುತ್ತದೆ. ಶನಿವಾರದಂದು ತೈಲಾಭಿಷೇಕ, ಎಳ್ಳಿನ ದೀಪ ಹಚ್ಚುವುದು ಶನಿ ಕೃಪೆಗೆ ಕಾರಣವಾಗಬಹುದು. ಮಂಗಳವಾರದಂದು ಹನುಮಾನ್ ಚಾಲಿಸ ಪಠಣ ಶಕ್ತಿಯುತವಾಗಿರುತ್ತದೆ. ಪೂರ್ಣಿಮೆಯಂದು ಹಣವನ್ನು ದೇವರಿಗೆ ಅರ್ಪಿಸಿ ನಂತರ ದಾನ ಮಾಡಿದರೆ ಐಶ್ವರ್ಯ ಹೆಚ್ಚಾಗುತ್ತದೆ ಎಂದು ಸೂಚಿಸಲಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.